ತ್ರೈಕ ದೇವ ತೋರು ದಿವ್ಯ ಮುಖವಾ ದೇವಾ ದಿವ್ಯ ಮುಖವಾ ಹರಸುತ ಬಂದೇನ ತ್ರೈಕ ದೇವ ತೋರು ದಿವ್ಯ ಮುಖವಾ ದೇವಾ ದಿವ್ಯ ಮುಖವಾ ಸಂಶಯ ಸಾಗರದಲ್ಲಿ ಮುಳುಗಿ ಕುಂತಿದೆ ಧ್ವಂಸ ಮಾಡಲು ಬಾ ಶ್ರೀದೇವ ನೀನೇ ಸಂಶಯ ಸಾಗರದಲ್ಲಿ ಮುಳುಗಿ ಕುಂತಿದೆ ಧ್ವಂಸ ಮಾಡಲು ಬಾ ಶ್ರೀದೇವ ನೀನೇ ಸಂಶಯ ಮಾಡದೆನ್ನ ಮಾಡು ದರ್ಶನ ತೋರು ದಿವ್ಯ ಮುಖವಾ ದೇವಾ ದಿವ್ಯ ಮುಖವಾ ಅರಸುತ್ತ ಬಂದೇನ ತ್ರೈಕ ದೇವಾ ತೋರು ದಿವ್ಯ ಮುಖವಾ ದೇವಾ ದಿವ್ಯ ಮುಖವಾ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿವಾತ್ಮದೊಡನೆಯೂ ಇರಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಇವತ್ತು ತಾಯಿ ಧರ್ಮಸಭೆ ಅಖಿಲ ವಿಶ್ವದ ಒಡೆಯರಾಗಿರುವ ಪ್ರಭು ಯೇಸು ಸ್ವಾಮಿಯ ಮಹೋತ್ಸವವನ್ನು ಆಚರಣೆ ಮಾಡುತ್ತೇವೆ. ಪ್ರಭು ಯೇಸು ಸ್ವಾಮಿ ಈ ಲೋಕದ ಒಡೆಯರು ಎಂದು ತಾಯಿ ಧರ್ಮಸಭೆ ಕೊಂಡಾಡುತ್ತಿದೆ. ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕದ ಒಡೆಯರು ಮಾತ್ರವಲ್ಲ, ನನ್ನ ಒಡೆಯರಾಗಿದ್ದಾರೆ, ನನ್ನ ಆತ್ಮದ ಒಡೆಯರಾಗಿದ್ದಾರೆ. ಯಾಕಂತ ಹೇಳಿದರೆ ಯೇಸು ಸ್ವಾಮಿ ನನ್ನನ್ನು ಕಾದು ಸಂರಕ್ಷಿಸಿದ್ದಾರೆ. ನನ್ನ ಜೊತೆಗೆ ಇದ್ದು ನನ್ನ ಕಷ್ಟ, ವೇದನೆ, ನೋವು, ಆತಂಕ ಎಲ್ಲದರಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕೋಸ್ಕರ ನನ್ನ ಒಡೆಯರಾಗಿದ್ದಾರೆ. ಇವತ್ತು ತಾಯಿ ಧರ್ಮಸಭೆ ಯೇಸು ಸ್ವಾಮಿಯನ್ನು ಅಖಿಲ ವಿಶ್ವದ ಒಡೆಯರು, ಅರಸರು ಎಂದು ಕೊಂಡಾಡುತ್ತಿರುವಾಗ ನಾವೆಲ್ಲರೂ ಯೇಸು ಸ್ವಾಮಿಯ ಪ್ರಜೆಗಳು, ವಿಶ್ವಾಸದಲ್ಲಿ ಅವರ ಪ್ರಜೆಗಳು. ಶಾಂತಿ, ಪ್ರೀತಿ, ಕ್ಷಮೆಯ, ಐಕ್ಯತೆಯ ಮಕ್ಕಳಾಗಿ ಬಾಳಲು ತಾಯಿ ಧರ್ಮಸಭೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸಲು ನಮಗೆ ಕರೆ ನೀಡುತ್ತದೆ. ಪ್ರಿಯರೇ, ನಾವು ಈ ಲೋಕಕ್ಕೆ ಯೇಸು ಸ್ವಾಮಿಯಕ್ಕೆ ಹೇಗೆ ರಾಜರಾಗಿದ್ದರೋ ಅದೇ ರೀತಿ ಯೇಸು ಸ್ವಾಮಿಯ ಸಂದೇಶವನ್ನು ಪಡೆದ ನಾವು ಈ ಲೋಕಕ್ಕೆ ಪ್ರತಿಯೊಬ್ಬರಿಗೂ ಯೇಸು ಸ್ವಾಮಿಯ ಶಾಂತಿಯ, ಪ್ರೀತಿಯ ಮಕ್ಕಳಾಗಿ ಬಾಳಲು ಬೇಕಾದ ವರಕೃಪೆಗಳನ್ನು ಈ ಬಲಿಪೂಜೆಯಲ್ಲಿ ಬೇಡಿಕೊಳ್ಳೋಣ. ವಿಶೇಷವಾಗಿ ಈ ಬಲಿಪೂಜೆಯಲ್ಲಿ ಬೇಡಿಕೊಳ್ಳೋಣ ನಮ್ಮ ಧರ್ಮ ಸಭೆಗೋಸ್ಕರ. ಇಡೀ ಲೋಕದಲ್ಲಿ ಧರ್ಮ ಸಭೆ ಯೇಸುವಿನ ಪಥದಲ್ಲಿ ನಡೆಯುತ್ತಿರುವಾಗ ನಮಗೆಲ್ಲರಿಗೂ ಯೇಸುವಿನ ಪ್ರೀತಿ, ಯೇಸುವಿನ ಕ್ಷಮೆ ಬೇಕು. ಅದಕ್ಕೋಸ್ಕರ ಬೇಡಿಕೊಳ್ಳೋಣ. ಎರಡನೇದಾಗಿ ನಮ್ಮ ಕುಟುಂಬಗಳಿಗೆ, ಯಾವಾಗ ನಮ್ಮ ಕುಟುಂಬಗಳು ವಿಶ್ವಾಸದಲ್ಲಿ ಬೆಳೆಯುತ್ತವೆ ಆವಾಗ ಯೇಸು ಸ್ವಾಮಿಯ ಸಾಮ್ರಾಜ್ಯ ನಮ್ಮಲ್ಲಿ ಇರುತ್ತದೆ. ಆದರೆ ನಾವು ಹಲವಾರು ಬಾರಿ ತಪ್ಪಿ ಬಿದ್ದಿದ್ದೇವೆ, ಎಡವಿ ಬಿದ್ದಿದ್ದೇವೆ. ಈ ಕ್ಷಣದಲ್ಲಿ ಕ್ಷಮೆ ಬೇಡಿಕೊಳ್ಳೋಣ. ನಾವು ಪಾಪಿಗಳು. ಯೇಸು ಸ್ವಾಮಿ ಅವರ ಪೂಜ್ಯ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದಿದ್ದಾರೆ. ಇವತ್ತು ಪ್ರಸನ್ನರಾಗಿ ನಮ್ಮ ಪಾಪಗಳನ್ನು ತೊಳೆಯಲಿದ್ದಾರೆ. ಅದಕ್ಕೋಸ್ಕರ ಈ ಬಲಿಪೂಜೆ ಆರಂಭಿಸುವಾಗ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ
ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರ ನಿಮ್ಮನ್ನು ನನಗಾಗಿ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. दये तोरी प्रभु दये तोरी क्रिस्तरे दये तोरी क्रिस्तरे दये तोरी प्रभु दये तोरी प्रभु दये तोरी ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ಜೀವಿಸುವ ದೇವರೇ, ಅಖಿಲ ವಿಶ್ವದ ಅರಸರಾದ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಸಕಲವನ್ನು ಪುನರ್ಸ್ಥಾಪಿಸಲು ಇಚ್ಛಿಸಿದಿರಿ. ಪಾಪದ ದಾಸತ್ವದಿಂದ ವಿಮುಕ್ತವಾದ ಸರ್ವಸೃಷ್ಟಿಯು ನಿಮ್ಮ ಸ್ತುತಿಯನ್ನು ನಿರಂತರವಾಗಿ ಘೋಷಿಸುತ್ತಾ ನಿಮ್ಮ ಮಹತ್ವಕ್ಕೆ ಸೇವೆ ಸಲ್ಲಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಎಜೆಕಿಯೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯೇ ಕುರುಬನ ಸುತ್ತಲೂ ಚದುರಿ ಹೋದ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು. ಇದು ಸರ್ವೇಶ್ವರನಾದ ದೇವರ ನುಡಿ. ತಪ್ಪಿಸಿಕೊಂಡಿದ್ದನ್ನು ಹುಡುಕುವೆನು, ದಾರಿ ತಪ್ಪಿದ್ದನ್ನು ಮಂದೆಗೆ ಸೇರಿಸುವೆನು. ದುರ್ಬಲವಾದುದನ್ನು ಬಲಗೊಳಿಸುವೆನು, ಮುರಿದ ಅಂಗವನ್ನು ಕಟ್ಟುವೆನು. ಬಲಿತ ಕೊಬ್ಬಿದ ಕುರಿಗಳನ್ನಾದರೂ ಧ್ವಂಸ ಮಾಡುವೆನು. ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನು ತಿನ್ನಿಸುವೆನು. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನನ್ನ ಹಿಂದೆ ಇಗೋ, ನಾನು ನಿಮ್ಮಲ್ಲಿನ ಕುರಿ ಮೇಕೆಗಳಿಗೂ ಟಗರು ಹೋತಗಳಿಗೂ ಮಧ್ಯವರ್ತಿಯಾಗಿ ನ್ಯಾಯ ತೀರಿಸುವೆನು. ಪ್ರಭುವಿನ ವಾಕ್ಯವಿದು. ದೇವರೇ ಘನತೆ ಸಲ್ಲಲಿ. ಕುರಿಗಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಅವು ನನಗೆ ಕುಂದು ಕೊರತೆಗಳಲ್ಲಿ ಅವು ನನಗೆ ಪ್ರಭು ಕುರಿಗಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಅವು ನನಗೆ ಕುಂದು ಕೊರತೆಗಳಲ್ಲಿ ಅವು ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹಾವು ಏನಾಗೆ ಹಸಿರು ಗಾವಲುಗಳಲ್ಲಿ ನಾ ತಂಗಿಸುವನು ತಿಳಿಕೊಳಗಳ ಬಳಿಗೆ ನಾ ಕರೆದೊಯ್ಬನು. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹಾವು ನನಗೆ ಕುಂದು ಕೊರತೆಗಳಲ್ಲಿ ಹಾವು ನನಗೆ ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ, ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆ ನನಗೌತಣವನು, ಹಚ್ಚುವೆ ತಲೆಗೆ ತೈಲವನು, ತುಂಬಿ ತುಳುಕಿಸುವೆ ಪಾನ ಪಾತ್ರೆಯನು. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹಾವು ನನಗೆ ಕುಂದು ಕೊರತೆಗಳಲ್ಲಿ ಹಾವು ನನಗೆ. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ, ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವಲ್ಲ. ಪ್ರಭು ನೀ ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹಾವು ಏನಾಗೆ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹಾವು ಏನಾಗೆ ಕುಂದು ಕೊರತೆಗಳಲ್ಲಿ ಹಾವು ಏನಾಗೆ. ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹಾವು ನನಗೆ ಕುಂದು ಕೊರತೆಗಳಲ್ಲಿ ಹಾವು ನನಗೆ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ. ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದೇನು ಸತ್ಯಸ್ಯ ಸತ್ಯ. ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎನ್ನುವುದಕ್ಕೆ ಪ್ರಮಾಣ. ಒಬ್ಬ ಮನುಷ್ಯನಿಂದ ಸಾವು ಸಂಭವಿಸಿದಂತೆಯೇ ಒಬ್ಬ ಮನುಷ್ಯನಿಂದಲೇ ಸತ್ತವರಿಗೆ ಪುನರುತ್ಥಾನವು ಪರಿಣಮಿಸಿತು.
ಆದಾಮನ ಸಂಬಂಧದಿಂದ ಎಲ್ಲರೂ ಸಾವಿಗೀಡಾದಂತೆ ಕ್ರಿಸ್ತ ಯೇಸುವಿನ ಸಂಬಂಧದಿಂದ ಎಲ್ಲರೂ ಜೀವಂತರಾಗಿ ಏಳುತ್ತಾರೆ. ಈ ಭಾಗ್ಯವನ್ನು ಒಬ್ಬೊಬ್ಬನು ಕ್ರಮಬದ್ಧ ರೀತಿಯಲ್ಲಿ ಪಡೆಯುತ್ತಾನೆ. ಪ್ರಪ್ರಥಮ ಫಲವಾಗಿ ಕ್ರಿಸ್ತ ಯೇಸುವೆ ಜೀವಂತರಾದರು. ಆನಂತರ ಕ್ರಿಸ್ತ ಯೇಸುವಿಗೆ ಸೇರಿದವರು ಯೇಸು ಪುನರಾಗಮಿಸುವಾಗ ಜೀವಂತರಾಗುತ್ತಾರೆ. ಅಂತ್ಯ ಬರುವುದು ಅನಂತರವೇ. ಆಗ ಯೇಸು ಎಲ್ಲ ಅಧಿಪತ್ಯವನ್ನು, ಅಧಿಕಾರವನ್ನು, ಶಕ್ತಿಯನ್ನು ನಿರ್ಮೂಲ ಮಾಡಿ ತಂದೆಯಾದ ದೇವರಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಡುವರು. ಶತ್ರುಗಳೆಲ್ಲರನ್ನು ತಮ್ಮ ಪಾದಪೀಠವಾಗಿಸಿಕೊಳ್ಳುವ ತನಕ ಅವರು ರಾಜ್ಯವಾಳಬೇಕಾಗಿದೆ. ಕಟ್ಟಕಡೆಗೆ ನಿರ್ಮೂಲವಾಗುವ ಶತ್ರುವೆಂದರೆ ಮೃತ್ಯುವೆ. ಎಲ್ಲವೂ ಕ್ರಿಸ್ತ ಯೇಸುವಿಗೆ ಅಧೀನವಾದಾಗ ಪುತ್ರರಾದ ಅವರೇ ಎಲ್ಲವನ್ನು ತಮಗೆ ಅಧೀನಪಡಿಸಿದ ದೇವರಿಗೆ ಅಧೀನರಾಗುತ್ತಾರೆ. ಆಗ ದೇವರು ಸರ್ವರಿಗೆ ಸರ್ವಸ್ವವೂ ಆಗುತ್ತಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 alleluia. ಜಯವಾಗಲಿ, ಸರ್ವೇಶ್ವರ ನಾಮದಲ್ಲಿ ಬರುವವರಿಗೆ ಮಂಗಳವಾಗಲಿ. ನಮ್ಮ ಪೂರ್ವಜ ದಾವೀದನ ಸಾಮ್ರಾಜ್ಯ ಉದಯವಾಗಲಿದೆ, ಅದಕ್ಕೆ ಶುಭವಾಗಲಿ. Alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಪ್ರಭುವಿನ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ತಮ್ಮ ಶಿಷ್ಯರಿಗೆ ಉದ್ದೇಶಿಸಿ ಹೀಗೆಂದರು: ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರ ಸಮೇತ ಬರುವಾಗ ತನ್ನ ಮಹಿಮಾನ್ವಿತ ಸಿಂಹಾಸನದಲ್ಲಿ ಆಸೀನನಾಗಿರುವನು. ಸರ್ವ ಜನಾಂಗಗಳನ್ನು ಆತನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು. ಕುರುಬನು ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸುವಂತೆ ಆತನು ಅವರನ್ನು ಬೇರ್ಪಡಿಸುವನು. ಕುರಿಗಳನ್ನು ತನ್ನ ಬಲಗಡೆಯಲ್ಲೂ ಆಡುಗಳನ್ನು ತನ್ನ ಎಡಗಡೆಯಲ್ಲೂ ಇರಿಸುವನು. ಆಗ ಅರಸನು ತನ್ನ ಬಲಗಡೆ ಇರುವ ಜನರಿಗೆ, ನನ್ನ ಪಿತನಿಂದ ಧನ್ಯನೆನಿಸಿಕೊಂಡವರೇ ಬನ್ನಿ, ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಸ್ಥವಾಗಿ ಪಡೆಯಿರಿ. ಏಕೆಂದರೆ ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ, ಬಾಯಾರಿದ್ದೆ, ಕುಡಿಯಲು ಕೊಟ್ಟಿರಿ, ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ಕೊಟ್ಟಿರಿ, ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಉಡಲು ಕೊಟ್ಟಿರಿ, ರೋಗದಿಂದಿದ್ದೆ, ನನ್ನನ್ನು ಆರೈಕೆ ಮಾಡಿದಿರಿ, ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಿದಿರಿ ಎಂದು ಹೇಳುವರು. ಅದಕ್ಕೆ ಆ ಸಜ್ಜನರು, ಸ್ವಾಮಿ, ತಾವು ಯಾವಾಗ ಹಸಿದಿದ್ದನ್ನು ಕಂಡು ನಾವು ಆಹಾರ ಕೊಟ್ಟೆವು, ಬಾಯಾರಿದ್ದನ್ನು ಕಂಡು ಕುಡಿಯಲು ಕೊಟ್ಟೆವು, ಯಾವಾಗ ತಾವು ಅಪರಿಚಿತರಾಗಿದ್ದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು, ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು. ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸೋದರರಲ್ಲಿ ಒಬ್ಬನಿಗೆ, ಅವನಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೆ ಮಾಡಿದಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎನ್ನುವನು. ಅನಂತರ ಆತನು ತನ್ನ ಬಲಗಡೆ ಇರುವವನನ್ನು ನೋಡಿ, ಶಾಪಗ್ರಸ್ತರೇ, ನನ್ನಿಂದ ತೊಲಗಿರಿ, ಪಿಶಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಆರದ ಬೆಂಕಿಗೆ ಬೀಳಿರಿ, ಏಕೆಂದರೆ ನಾನು ಹಸಿದಿದ್ದು
ನೀವು ನನಗೆ ಆಹಾರ ಕೊಡಲಿಲ್ಲ, ಬಾಯಾರಿದ್ದೆ ಕುಡಿಯಲು ಕೊಡಲಿಲ್ಲ, ಅಪರಿಚಿತನಾಗಿದ್ದೆ ನನಗೆ ಆಶ್ರಯ ಕೊಡಲಿಲ್ಲ, ಬಟ್ಟೆ ಬರೆ ಇಲ್ಲದೆ ಇದ್ದೆ ನನಗೆ ಉಡಲು ಕೊಡಲಿಲ್ಲ, ರೋಗಿಯಾಗಿದ್ದೆ ಬಂದಿಯಾಗಿದ್ದೆ ನೀವು ನನ್ನನ್ನು ಸಂಧಿಸಲಿಲ್ಲ ಎಂದು ಹೇಳುವರು. ಅದಕ್ಕೆ ಅವರು ಕೂಡ, ಸ್ವಾಮಿ, ತಾವು ಯಾವಾಗ ಹಸಿದಿದ್ದೀರಿ, ಬಾಯಾರಿದ್ದೀರಿ, ಅಪರಿಚಿತರಾಗಿದ್ದೀರಿ, ಯಾವಾಗ ಬಟ್ಟೆ ಬೆರೆ ಇಲ್ಲದೆ ಇದ್ದೀರಿ, ರೋಗಿಯಾಗಿದ್ದೀರಿ ಮತ್ತು ಬಂದಿಯಾಗಿದ್ದೀರಿ ಮತ್ತು ನಾವು ಅದನ್ನು ಕಂಡು ನಿಮಗೆ ಉಪಚಾರ ಮಾಡದೆ ಹೋದೆವು ಎಂದು ಪ್ರಶ್ನಿಸುವರು. ಅದಕ್ಕೆ ಪ್ರತ್ಯುತ್ತರವಾಗಿ ಅರಸನು, ಇವರಲ್ಲಿ ಒಬ್ಬನಿಗೆ, ಅವನಷ್ಟೇ ಕನಿಷ್ಠನಾಗಿರಲಿ, ನೀವು ಹಾಗೆ ಮಾಡದೆ ಹೋದಾಗ ಅದನ್ನು ನನಗೇ ಮಾಡಲಿಲ್ಲ ಎಂದು. ಹೀಗೆ ಈ ದುರ್ಜನರು ನಿತ್ಯ ಶಿಕ್ಷೆಗೂ ಆ ಸಜ್ಜನರು ನಿತ್ಯ ಜೀವಕ್ಕೂ ಹೋಗುವರು ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಯೇಸುವಿನ ಹಬ್ಬ ಅಖಿಲ ವಿಶ್ವದ ಒಡೆಯರ ಹಬ್ಬ. ಈ ಹಬ್ಬವನ್ನು ಆಚರಣೆ ಮಾಡುವಾಗ ನಾವು ಇದರ ಮಹತ್ವವನ್ನು ತಿಳಿಯಬೇಕು. ಈ ಹಬ್ಬದ ಉಗಮವನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಆವಾಗ ನಮಗೆ ಇನ್ನೂ ಹೆಚ್ಚಾಗಿ ಧ್ಯಾನ ಮಾಡಲು ಇದು ಉಪಯೋಗವಾಗುತ್ತದೆ. ನಾವೆಲ್ಲರೂ ಯೇಸುವಿನ ಸಾಮ್ರಾಜ್ಯಕ್ಕೆ ಸೇರಿದವರೆಂದು ಹೇಳುತ್ತೇವೆ. ಯೇಸು ಸ್ಥಾಪಿಸಿದ ಸಾಮ್ರಾಜ್ಯ ಪ್ರೀತಿ, ಶಾಂತಿ, ಐಕ್ಯತೆ ಸಾಮ್ರಾಜ್ಯ ಅಂತ ನಾವು ಹೇಳ್ತೇವೆ. ಅಖಿಲ ವಿಶ್ವದ ಒಡೆಯರು, ವಿಶ್ವದ ಒಡೆಯರು ಯಾರಿಂದ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ಯೇಸು ಸ್ವಾಮಿಯ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಅಂತ ತಾಯಿ ಧರ್ಮಸಭೆ ಹೇಳ್ತೀವಿ. ಇದು ನಮ್ಮ ವಿಶ್ವಾಸ. ಇದು ಯೇಸು ಸ್ವಾಮಿ ಹೇಳಿದ್ದಾರೆ. ನನ್ನ ರಾಜ್ಯ ಈ ಲೋಕದ್ದಲ್ಲ, ನನ್ನ ರಾಜ್ಯ ಈ ಲೋಕದ್ದಾಗಿದ್ದರೆ ನನ್ನ ಅನುಯಾಯಿಗಳು ನನ್ನ ಪರವಾಗಿ ಹೋರಾಡುತ್ತಿದ್ದರು ಅಂತೇಳಿ ಯೋಹಾನನ ಶುಭ ಸಂದೇಶ ಅಧ್ಯಾಯ 19 ವಾಕ್ಯ 37ರಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳುತ್ತಾರೆ. ಪ್ರಿಯರೇ, ಆದ್ದರಿಂದ ಈ ಹಬ್ಬದ ಉಗಮ ಹೇಗೆ ಆರಂಭ ಆಯಿತು ಅಂತ ನಾವು ನೋಡಿಕೊಳ್ಳಬೇಕು. 13ನೇ ಶತಮಾನದಲ್ಲಿ ದೈವಶಾಸ್ತ್ರಜ್ಞರು ತುಂಬ ಮಂದಿ ಇದ್ದರು. ಅದರಲ್ಲಿ ಒಬ್ಬರು ಬನವಿಂಚರವರು ಹಾಗೂ ಇನ್ನಿತರರು ಹೇಳಿದರು, ನಾವು ಯೇಸು ಸ್ವಾಮಿಯನ್ನು ಅರಸರನ್ನಾಗಿ ಘೋಷಿಸಬೇಕಂತೇಳಿ ಆ ಒಂದು ನಿಲುವಿಗೆ ಬಂದರು. ಆದರೆ ಆವಾಗ ಘೋಷಿಸಲಿಲ್ಲ. ಆದರೆ ಕಾಲಕ್ರಮೇಣ ಮುಂದೆ ಬರುತ್ತಾ 1925ರಲ್ಲಿ ಯೇಸು ಸ್ವಾಮಿಯನ್ನು ಅಖಿಲ ವಿಶ್ವದ ರಾಜರು, ಅರಸರು ಎಂದು ಘೋಷಿಸಿದರು. ಭಕ್ತಿನಾಥರು ಆನಂದನೆಯವರು. ಇವರು ಯಾಕೆ ಘೋಷಿಸಿದರಂತೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ಆ ಸಂದರ್ಭದಲ್ಲಿ ಮೊದಲನೆಯ ಮಹಾಯುದ್ಧ ಜಸ್ಟ್ ಕೊನೆಗೊಂಡಿದೆ. ಹಾಗೂ ಸ್ವಲ್ಪ ಮುಂದೆ ಹೋದರೆ ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳ್ತೇವೆ. ಆವಾಗ ಜನರು ವೇದನೆ, ಕಷ್ಟ, ನೋವು ಎಲ್ಲವನ್ನ ಅನುಭವಿಸಿ ಈ ಲೋಕದಲ್ಲಿ ಎಲ್ಲಾ ನಶ್ವರ, ಏನಿಲ್ಲ ಅಂತೇಳಿ ಬಳಲಾಡುತ್ತಿದ್ದರು. ವಿಶ್ವಾಸವನ್ನು ಕಳೆದುಕೊಳ್ತಿದ್ದರು ಎಲ್ಲರೂ. ಆವಾಗ ಆ ಸಂದರ್ಭದಲ್ಲಿ ಪಾಯಸ್ ಆನಂದನೆಯವರು ಅಥವಾ ಭಕ್ತಿನಾಥ ಆನಂದನ ವಿಶ್ವಗುರುಗಳು ಒಂದು ವಿಶ್ವಪತ್ರವನ್ನು ಹೊರಡಿಸಿ ಹೇಳ್ತಾರೆ, ಯೇಸು ಸ್ವಾಮಿ ಈ ವಿಶ್ವದ ಒಡೆಯರು. ಯಾಕಂದ್ರೆ ಅವರು ನಮ್ಮನ್ನು ರಕ್ಷಿಸಿದ್ದಾರೆ. ಒಬ್ಬರೇ ಒಬ್ಬ ರಕ್ಷಕರು ಈ ಲೋಕದಲ್ಲಿ, ಪ್ರಭು ಯೇಸು ಸ್ವಾಮಿ ಅಂತೇಳಿ. ಅದಕ್ಕೋಸ್ಕರ ಅವರು ಯಾವ ರೀತಿಯಲ್ಲಿ ಅವರು ನಮ್ಮ ರಕ್ಷಕರು ಅಂತೇಳಿ 4 ವಿಧಾಗಿ ಹೇಳ್ತಾರೆ. ಮೊದಲನೇದಾಗಿ ಯೇಸು ಸ್ವಾಮಿ ಮಾತ್ರ ಈ ವಿಶ್ವದ ಒಡೆಯರು ಮತ್ತು ಅವರಿಗೆ ಮಾತ್ರ ಈ ಅಧಿಕಾರ ಅಂತೇಳಿ. ಎರಡನೇದಾಗಿ ಯೇಸು ನಮ್ಮ ರಕ್ಷಕರು ಮತ್ತು ನಮ್ಮನ್ನು ಅವರು ಅವರ ರಕ್ತದಿಂದ ತಮ್ಮದಾಗಿಸಿಕೊಂಡಿದ್ದಾರೆ.
ನಮ್ಮ ಪಾಪವನ್ನು ತೊಳೆದು ನಮ್ಮದಾಗಿಸಿಕೊಂಡಿದ್ದಾರೆ. ಮೂರನೆಯದು, ಯೇಸು ಕ್ರಿಸ್ತನು ಧರ್ಮಸಭೆಯ ಅಧಿಪತಿ. ನಾಲ್ಕನೆಯದು, ವಿಶ್ವದ ಎಲ್ಲಾ ದೇಶಗಳ ಅಥವಾ ರಾಜ್ಯಗಳ ಅಧಿಕಾರ ದೇವರು ಯೇಸು ಸ್ವಾಮಿ ಒಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತೇಳಿ ಈ ವಿಶ್ವಪತ್ರ ಹೊರಡಿಸುವಾಗ ಈ 4 ವಿಷಯಗಳ ಬಗ್ಗೆ ಅವರು ಹೇಳಿ ವಿಶ್ವಪತ್ರವನ್ನು ಹೊರಡಿಸುತ್ತಾರೆ. ಹೌದು ಪ್ರಿಯರೇ, ಇದರ ಉಗಮ ಕಾರಣ ಏನು ಅಂತ ನಮಗೆ ತಿಳಿಯಿತು. ಇವತ್ತು ನಾವು ಧ್ಯಾನಿಸುವಾಗ ದೇವರ ವಾಕ್ಯ ನಾವು ಓದಿದೆವು. ಈ ದೇವರ ವಾಕ್ಯದ ಮೂಲಕ ನಾವು ಏನು ಅರ್ಥ ಮಾಡಿಕೊಳ್ಳಬೇಕು? ಮೊದಲನೆಯ ವಾಚನ ಎಸೇಕೇಲಿಯ ಗ್ರಂಥದಿಂದ ವಾಚನ ನಾವು ನೋಡಿದರೆ ನಮಗೆ ತಿಳಿತದಲ್ಲಿ, ನಾನು ವಿಶ್ವದ ಎಲ್ಲ ಜನರನ್ನು ಅಥವಾ ಕುರಿಗಳನ್ನು ನನ್ನ ಬಳಿಗೆ ತರುವೆನು, ಹಸಿವಾದ ಮೇವಿನ ಕಡೆಗೆ ಕೊಂಡೋಗುವೆನು ಅವರನ್ನು ಅಂತ ಹೇಳ್ತಾರೆ. ಯಾರು ಈ ಕುರಿಗಳು? ದೇವರ ಪ್ರಜೆಗಳು, ವಿಶ್ವಾಸಿಗಳು. ನಾವೆಲ್ಲರೂ ದೇವರ ಕುರಿಗಳು. ಕುರಿಗಳು ಅಂತ ಹೇಳಿದರೆ ಅವರಿಗೆ ಕುರುಬ ಇರ್ತಾನೆ. ಆ ಕುರುಬ ದೇವರಾಗಿದ್ದಾರೆ. ನಮ್ಮೆಲ್ಲರನ್ನು ದೇವರು ತಮ್ಮ ಬಳಿಗೆ ಕರೆದುಕೊಂಡು ಬರ್ತಾರೆ. ಹಾಯಾಗಿರಿ ಅಂತೇಳಿ, ಚೆನ್ನಾಗಿರಿ. ಅಲ್ಲಿ ಹೇಳ್ತಾರೆ, ಕೊಬ್ಬಿದ ಕುರಿಗಳನ್ನು ನಾನು ಧ್ವಂಸ ಮಾಡುವೆನು. ಯಾರೆಲ್ಲ ದೇವರ ವಾಕ್ಯ ಕೇಳುವುದಿಲ್ಲ ಅವರಿಗೆ ಶಿಕ್ಷೆ ಇದೆ ಅಂತೇಳಿ ಮತ್ತಾಯ ಸಂದೇಶ 23 ಯೇಸು ಸ್ವಾಮಿ ಬೈತಾರೆ ಧರ್ಮಶಾಸ್ತ್ರಿಗಳಿಗೆ, ಫರಿಸಾಯರಿಗೆ, ಎಲೆ ಶಾಪಗ್ರಸ್ತರೇ ತೊಲಗಿರಿ ಅಂತೇಳಿ. ನೀವು ದೇವರ ಸಾಮ್ರಾಜ್ಯವನ್ನು ತಿಳಿಸುವ ಬದಲಾಗಿ ಅವರಿಗೆ ತಿಳಿಸಿಲ್ಲ ಅಂತೇಳಿ ಅದು ಶಿಕ್ಷೆಗೆ ಒಳಪಡಿಸುತ್ತಾರೆ ಯಾವಾಗ ನಾವು ದೇವರಿಂದ ದೂರ ಹೋಗ್ತೇವೆ. ಬೇರೆ ಎರಡನೆಯ ವಾಚನದಲ್ಲಿ ನಾವು ಕೇಳಿದೆವು, ಸಂತ ಪೌಲನು ಕೊರಿಂಥರಿಗೆ ಬರೆದ ಮೊದಲ ಪತ್ರದಲ್ಲಿ ಅಲ್ಲಿ ಹೇಳ್ತಾರೆ, ಪುನರುತ್ಥಾನದ ಬಗ್ಗೆ ಹೇಳ್ತಾರೆ. ಪುನರುತ್ಥಾನದಲ್ಲಿ ನಾವು ಯೇಸು ಸ್ವಾಮಿಯಲ್ಲಿ ಒಂದಾಗಿದ್ದೇವೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿಯ ಕೊರಿಂಥಿ ಜನರು ಪುನರುತ್ಥಾನದಲ್ಲಿ ನಂಬಲಿಕ್ಕೆ ಹಿಂದೆ ಸರಿದರು. ಅವರಲ್ಲಿ ಗದ್ದಲಗಳು, ಗೊಳವೆಗಳು ಉಂಟಾಗ್ಲಿಕ್ಕೆ ಆರಂಭ. ಆಗ ಹೇಳ್ತಾರೆ, ಆಗ ಸಂತ ಪೌಲನವರಿಗೆ ಬೋಧನೆ ಮಾಡುತ್ತಾರೆ, ನೀವು ಯೇಸು ಸ್ವಾಮಿಗೆ ಸೇರಿದವರಾಗಿದ್ದೀರಿ. ಅವರು ನಿಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸಿದ್ದಾರೆ. ಅವರ ಅಮೂಲ್ಯ ರಕ್ತವನ್ನು ಶಿಲುಬೆ ಮೇಲೆ ಸುರಿಸಿ ನಿಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸಿದ್ದಾರೆ ಅಂತ ಹೇಳ್ತಾರೆ. ನಾವು ಯೇಸು ಸ್ವಾಮಿಗೆ ಸೇರಿದವರು ಅಂತೇಳಿ ಸಂತ ಪೌಲನವರು ಕೊರಿಂಥರಿಗೆ ಬೋಧನೆ ಮಾಡುತ್ತಾರೆ. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಕೂಡ ಯೇಸು ಸ್ವಾಮಿ ಒಳ್ಳೆಯ ಸುಂದರವಾಗಿ ಆ ಸಂದೇಶವನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ, ಕುರಿಗಳು ಮತ್ತೆ ಆಡಿಗಳು, ಬಲಗಡೆ ಮತ್ತೆ ಎಡಗಡೆ ಅಂತ ಹೇಳ್ತಾರೆ. ಯಾವ ಕಡೆ? ಬಲಗಡೆಯಲ್ಲಿ ನಾನು ಕುರಿಗಳನ್ನು, ಎಡಗಡೆಯಲ್ಲಿ ಆಡುಗಳನ್ನು. ನೋಡಿ, ಈ ಕುರಿಗಳು ಮತ್ತೆ ಆಡುಗಳು, ಅದರ ಬಗ್ಗೆ ಕುರಿಗಳು ತುಂಬಾ ವಿನಯ ಸ್ವಭಾವಗಳು. ಅವುಗಳಿಗೆ ಯಾರು ಕುರುಬ ಮುಂದೆ ಹೋಗ್ತಾರೆ ಅದರ ಹಿಂದೆ ಹೋಗ್ತೇವೆ, ತಲೆ ಕೆಳಗಾಗಿಕೊಂಡು ಹೋಗ್ತೇವೆ. ಯಾಕಂದ್ರೆ ಅವರು ಕಟ್ಟುನಿಟ್ಟಾಗಿ ಕುರುಬರನ್ನು ಪಾಲಿಸುತ್ತವೆ. ದೇವರ ಸಾಮ್ರಾಜ್ಯಕ್ಕೆ ಸೇರಿದ ಮಕ್ಕಳು ಯೇಸು ಸ್ವಾಮಿಯ ಆ ಸಂದೇಶವನ್ನು ಕೇಳಿಕೊಂಡು ಜೀವಿಸುತ್ತಾರೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಪ್ರಿಯರೇ, ನಾವೆಲ್ಲರೂ ದೇವರ ಸಾಮ್ರಾಜ್ಯಕ್ಕೆ ಸೇರಿದವರು. ನಾವು ದೇವರ ಸಾಮ್ರಾಜ್ಯಕ್ಕೆ ಸೇರಿದವರಾಗುವಾಗ ಕುರಿಗಳು ಬಲಗಡಿಯಲ್ಲಿರುವರು, ಸ್ವಸ್ಥ ಮಾಡಿರುವ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿವೆ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಸ್ವಸ್ಥ ಮಾಡಿರುವ ಸಾಮ್ರಾಜ್ಯ ಅಂತ ಹೇಳಿದ್ರೆ ಆರಿಸಲ್ಪಟ್ಟವರು, ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರು. ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಂದಿಯಾಗಿದ್ದೆ, ನನಗೆ ಸಂಧಿಸಿದಿರಿ. ನಾನು ರೋಗಿಯಾಗಿದ್ದೆ, ನನಗೆ ಕಾಯಿಲೆಯನ್ನು ನೀವು ಸಂದರ್ಶನ ನೀಡಿದಿರಿ. ನಾವು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ. ನಾನು ರೋಗಿಯಾಗಿದ್ದೆ, ನನಗೆ ಉಪಚಾರ ಮಾಡಿದಿರಿ. ನಾನು ಬಟ್ಟೆ ಬರೆಯಿಲ್ಲದೆ ಇದ್ದೆ, ನನಗೆ ಬಟ್ಟೆಯನ್ನು ಕೊಟ್ಟಿರಿ ಅಂತೇಳಿ. ಪ್ರಿಯರೇ, ಯಾವಾಗ ನಾವು
ಇದನ್ನು ಯೇಸು ಹೇಳ್ತಾರೆ ಯಾವಾಗ ಮಾಡಿದ್ದೇವೆ ಅಂತೇಳಿ. ಅವ್ರು ಹೇಳ್ತಾರೆ ಕನಿಷ್ಠ ಯಾರೋ ಈ ಪ್ರಪಂಚದಲ್ಲಿ ಒಬ್ಬ ಕನಿಷ್ಠನಿದ್ದಾನೆ, ಅವರಿಗೆ ನೀವು ಏನಾದರೂ ಒಳ್ಳೆಯದನ್ನು ಮಾಡಿದರೆ ಅದನ್ನು ನನಗೆ ಮಾಡಿದ್ದೇವೆ. ಬೇರೆ ಈ ಲೋಕದಲ್ಲಿ ನಾವು ಯಾರಿಗೆಲ್ಲ ಸೇವೆಯನ್ನು ಮಾಡುತ್ತೇವೋ ಅದು ಯೇಸು ಸ್ವಾಮಿಗೆ ಸಲ್ಲುತ್ತದೆ. ನಮಗೆ ಈ ಲೋಕದಲ್ಲಿರುವ ಪ್ರಶಂಸೆ ಸಿಗಲಿಕ್ಕಿಲ್ಲ, ಆದರೆ ಯೇಸು ಸ್ವಾಮಿಯ ಸಾಮ್ರಾಜ್ಯದಲ್ಲಿ ಪ್ರಶಂಸೆ ಇದೆ. ಬೇರೆ ನಾವು ಯೇಸು ಸ್ವಾಮಿಯ ಪ್ರಶಂಸೆಗೋಸ್ಕರ ಜೀವಿಸೋಣ. ಚರಿತ್ರೆಯಲ್ಲಿ ನಾವು ಹಲವಾರು ರೀತಿಯ ಅರಸರುಗಳನ್ನು ನೋಡಿದ್ದೇವೆ. ನಾವು ಹೇಳಬೇಕಾದ್ರೆ ಕೆಲವು ಫರೋವ, ಯೇಸು ಸ್ವಾಮಿಯಲ್ಲಿ ಫರೋವ ಇದ್ದ, ಅವನು ಎಷ್ಟು ಕಠೋರವಾಗಿದ್ದು ನಮಗೆ ಗೊತ್ತಿದೆ. ಅಲೆಕ್ಸಾಂಡರ್ ನಮಗೆ ಗೊತ್ತಿದೆ, ಇಡೀ ಪ್ರಪಂಚವನ್ನು ಆಳ್ವಿಕೆ ಮಾಡಲಿಕ್ಕೆ ನೋಡಿದ. ನೆಪೋಲಿಯನ್, ಇನ್ನು ಹಲವರು ನಮ್ಮ ದೇಶದಲ್ಲಿದ್ದರು, ಅಶೋಕ ಚಕ್ರವರ್ತಿ, ಇನ್ನು ಬೇರೆಯವರು. ಆದರೆ ಅವರ ಸಾಮ್ರಾಜ್ಯ ಶಾಶ್ವತವಾಗಿ ಬಾಳಿಲ್ಲ, ಕೊನೆ ತನಕ ಬಾಳಿಲ್ಲ. ಅವರಿಗಿಂತ ಶ್ರೇಷ್ಠವಾದ ರಾಜ್ಯರು ಬರುವಾಗ ಇವರನ್ನು ಕೆಡವಿ ಹಾಕಿದ್ದರು. ಬೇರೆ ಅವರ ಅಧಿಪತ್ಯ ಸೈನಿಕರಿಂದ ಕೂಡಿತ್ತು, ರಕ್ತಪಾತದಿಂದ ಕೂಡಿತ್ತು, ಅವರ ಅಧಿಕಾರ ಯುದ್ಧಗಳಿಂದ ಕೂಡಿತ್ತು. ಆದರೆ ಯೇಸುವಿನ ಸಾಮ್ರಾಜ್ಯ ಯುದ್ಧಗಳಿಂದ ಕೂಡಿಲ್ಲ, ಅಧಿಪತ್ಯದಿಂದ ಕೂಡಿಲ್ಲ, ಸೈನಿಕರಿಂದ ಕೂಡಿಲ್ಲ. ಯಾವ ಸೈನಿಕರಿಂದ ಕೂಡಿತ್ತು? ಬರೀ 12 ಶಿಷ್ಯರಿರುವ, ಅಪೊಸ್ತಲರಿರುವ ಸೈನಿಕರಿಂದ ಕೂಡಿತ್ತು. ಅವರ ಪ್ರಜೆಗಳಾಗಿ ಯಾರಾಗಿದ್ರು? ದೀನರು, ಬಡವರು. ಮತ್ತಾಯನ ಶುಭ ಸಂದೇಶದಲ್ಲಿ ಅಧ್ಯಾಯ 5 ವಾಕ್ಯ 3ರಿಂದ 10ರವರೆಗೆ ಹೇಳ್ತಾರೆ, ಪಾರಮಾರ್ಥಿಕವಾಗಿ ಬಡವರಾಗಿರುವವರು ಅದರ ಸಾಮ್ರಾಜ್ಯವಾಗಿತ್ತು. ದುಃಖಿಗಳು ಅವರ ಸಾಮ್ರಾಜ್ಯದಲ್ಲಿದ್ದರು, ವಿನಯಶೀಲರು ಅವರ ಸಾಮ್ರಾಜ್ಯದಲ್ಲಿದ್ದರು, ನ್ಯಾಯ ನೀತಿಗಾಗಿ ಹಸಿಯುವವರು ಅವರ ಸಾಮ್ರಾಜ್ಯದಲ್ಲಿದ್ದರು, ದಯಾವಂತರು ಅವರ ಸಾಮ್ರಾಜ್ಯದಲ್ಲಿದ್ದರು, ನಿರ್ಮಲ ಹೃದಯಗಳು ಅವರ ಸಾಮ್ರಾಜ್ಯದಲ್ಲಿದ್ದರು, ಶಾಂತಿಗಾಗಿ ಶ್ರಮಿಸುವವರು ಅವರ ಸಾಮ್ರಾಜ್ಯದಲ್ಲಿದ್ದರು, ನ್ಯಾಯ ನೀತಿಗಾಗಿ ಹೊರಡುವವರು ಅವರ ಸಾಮ್ರಾಜ್ಯದಲ್ಲಿದ್ದರು. ಇವರಾಗಿದ್ರು ಯೇಸು ಸ್ವಾಮಿಯ ಪ್ರಜೆಗಳು. ಈ ಪ್ರಜೆಗಳನ್ನು ನ್ಯಾಯ ನೀತಿಯ ಪಥದಲ್ಲಿ ತರಲು, ಸಂರಕ್ಷಣೆ ಮಾಡಲು ಯೇಸು ಸ್ವಾಮಿ 12 ಸೈನಿಕರಿಂದ ಮಾತ್ರ ಬಂದಿದ್ದು. ಇದಾಗಿತ್ತು ಯೇಸು ಸ್ವಾಮಿಯ ಸಾಮ್ರಾಜ್ಯ ಸ್ಥಾಪಿಸುವುದು. ಪ್ರೀತಿಯಿಂದ, ಐಕ್ಯತೆಯಿಂದ, ನೀತಿಯಿಂದ, ನೆಮ್ಮದಿಯಿಂದ. ಪ್ರಿಯರೇ, ಇವತ್ತು ನಾವು ಈ ಹಬ್ಬವನ್ನು ಆಚರಣೆ ಮಾಡುತ್ತಿರುವಾಗ ನಾವು ಕೂಡ ಹೇಳಬೇಕು, ಯೇಸು ಸ್ವಾಮಿ ಭೂಲೋಕದಲ್ಲಿ ಬರುವಾಗ ರಾಜನಾಗಿ ಹುಟ್ಟಿದರಂತ ನಾವು ತಿಳಿದುಕೊಳ್ಳಬೇಕು. ಅವರು ಗೋದಲಿಯಲ್ಲಿ ಹುಟ್ಟುವಾಗ ಆ ಜ್ಯೋತಿಷರು ಹುಡುಕಿಕೊಂಡು ಬಂದರು ಫರೋವನ ಆಸ್ಥಾನಕ್ಕೆ. ಯೆಹೂದ್ಯರ ಅರಸನ ಎಲ್ಲಿ ಹುಟ್ಟಿದ ಅಂತೇಳಿ ಆ ಅರಸನಲ್ಲಿ ಬಂದು ಕೇಳುವಾಗ ಅವರು ಫರೋವ ಹೇಳ್ತಾನೆ, ನನಗೆ ಗೊತ್ತಿಲ್ಲ, ಅವರನ್ನು ಹುಡುಕಿ ನನಗೆ ತಿಳಿಸಿಕೊಡಿ ಅಂತೇಳಿ. ಬೇರೆ ಹುಟ್ಟಿದ ತಕ್ಷಣ ದೇವರು ಜ್ಯೋತಿಷರನ್ನು ಕಳಿಸಿ ಅವರು ರಾಜರೆಂದು ಘೋಷಿಸಿದರು. ಶಿಲುಬೆಯಲ್ಲಿ ಸಾಯುವುದು ಕೂಡ ಯೇಸು ಸ್ವಾಮಿ ಪಿಲಾತನ ಮುಂದೆ ಇರುವಾಗ ಪಿಲಾತ ಪ್ರಶ್ನೆಯನ್ನು ಕೇಳ್ತಾನೆ, ನೀನೊಬ್ಬ ಅರಸನಂತ ಕೇಳ್ತಾನೆ. ಹೌದು, ನೀವು ಹೇಳುವ ಹಾಗೆ ನಾನು ಅರಸ, ನಿನ್ನ ಬಾಯಿಯಿಂದಲೇ ಬಂದಿದೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಯೇಸು ಸ್ವಾಮಿ ನಾನು ಅರಸ ಅಂತ ಹೇಳಿಕೊಂಡು ಹೋಗಿಲ್ಲ, ಬದಲಾಗಿ ಅರಸರೆಂದು ನಾವು ಘೋಷಿಸುವಷ್ಟು ಅವರು ದೀನರಾಗಿ ಬಾಳಿದರು. ಈ ಲೋಕದಲ್ಲಿ ಕ್ಷಮೆಯ ಲಾಂಛನವಾಗಿ ಅವರು ಬಾಳಿದರು, ಪ್ರೀತಿಯ ಉಗಮವಾಗಿ ಬಾಳಿಸಿದರು ಅವರು. ಬೇರೆ ಇದಾಗಿತ್ತು ಯೇಸು ಸ್ವಾಮಿಯ ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ಅವರೆಲ್ಲರನ್ನು, ವಿಶ್ವದ ಎಲ್ಲಾ ಜನರನ್ನು ಒಟ್ಟುಗೂಡಿಸಿದರು. ಅಲ್ಲಿ ಜಾತಿ ಭೇದ ಇದ್ದಿಲ್ಲ, ಅಲ್ಲಿ ಕಲಹಗಳಿಗೆ ಸ್ಥಳವಿದ್ದಿಲ್ಲ, ಮನಸ್ಸುಗಳಿಗೆ ಅವಕಾಶವಿದ್ದಿಲ್ಲ. ಅಲ್ಲಿ ಒಂದೇ ಪ್ರೀತಿಗೆ ಮಾತ್ರ ಅವಕಾಶವಿತ್ತು. ಪ್ರಿಯರೇ, ಇವತ್ತಿನ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು. ಈ ಹಬ್ಬ ಉಗಮವಾಗಲಿಕ್ಕೆ ಕಾರಣ ನಾವೆಲ್ಲರೂ ಒಟ್ಟಾಗಿ ಜೀವಿಸಬೇಕು ಅಂತ, ನಮ್ಮ ವಿಶ್ವಾಸವನ್ನು ದೇವರಲ್ಲಿ ನಿರಂತರವಾಗಿ ನಾವು
ಇಡಬೇಕಂತೇಳಿ ಅವತ್ತಿನ ಹಬ್ಬದ ಉಗಮ ಸಂದರ್ಭದಲ್ಲಿ ವಿಶ್ವಗುರು ಭಕ್ತಿನಾಥರು ತಿಳಿಯಪಡಿಸಿದರು. ಹೌದು ಪ್ರಿಯರೇ, ಇದಾಗಿತ್ತು ಅವತ್ತಿನ ಸಂದೇಶ. ಇವತ್ತು ಕೂಡ ನಾವು ಈ ಲೋಕಕ್ಕೆ ಸಂದೇಶವನ್ನು ಕೊಡುವಾಗ ಯೇಸು ಸ್ವಾಮಿ ನಮ್ಮ ಜೊತೆ ಜೀವಿಸಿದ ಈ ಸ್ವಾಮಿ ಎಲ್ಲರಿಗೂ ಒಡೆಯರಾಗಿದ್ದಾರೆ, ನನ್ನ ಆತ್ಮದ ಒಡೆಯರಾಗಿದ್ದಾರೆ, ನಮ್ಮ ಜೀವದ ಒಡೆಯರಾಗಿದ್ದಾರೆ. ಆದ್ದರಿಂದ ನಾವು ಈ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿರುವಾಗ ನಾವು ವಿಶ್ವದಲ್ಲಿ ಇವತ್ತು ಬೇಡಬೇಕಾದಷ್ಟೇ ಪ್ರೀತಿಯ ಸಾಮ್ರಾಜ್ಯವಿದೆ. ಪ್ರೀತಿ ನಮ್ಮಿಂದ ಪ್ರತಿಯೊಬ್ಬರಿಂದ ಮಾತ್ರ ಸಾಧ್ಯ. ಪ್ರಿಯರೇ, ಮೊದಲಾಗಿ ನಾವು ಪ್ರೀತಿಯ ದೂತರಾಗಿ ಬಾಳೋಣ, ಪ್ರೀತಿಯ ಸಂದೇಶರಾಗಿ ಬಾಳೋಣ. ಆವಾಗ ಮಾತ್ರ ಪ್ರಭು ಯೇಸುವಿನ ಸಾಮ್ರಾಜ್ಯ ಸಂಪೂರ್ಣವಾಗುತ್ತದೆ. ಪ್ರೀತಿ, ಐಕ್ಯತೆ, ಕ್ಷಮೆಯ ರಾಜ್ಯ, ಸಾಮ್ರಾಜ್ಯ ಸದಾ ನಮ್ಮದಾಗಿರಲಿ ದೇವರನ್ನು ಬೇಡಿಕೊಳ್ಳುತ್ತಾ ದೇವರ ಆಶೀರ್ವಾದವನ್ನು ಪಡೆಯಲು ನಾವು ಈ ಬಲಿಪೂಜೆಯನ್ನು ಮುಂದುವರಿಸೋಣ. ಆಮೇಲೆ ಎದ್ದು ನಿಂತುಕೊಂಡು ನಮ್ಮ ವಿಶ್ವಾಸವನ್ನು ತ್ರೈಕದಲ್ಲಿ ಪ್ರಕಟಿಸುತ್ತಾ ಒಟ್ಟಾಗಿ ನಾವು ಹೇಳೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಪೊನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆ ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ನಾವು ನಮ್ಮೆಲ್ಲ ಪ್ರಾರ್ಥನೆ ಬೇಡಿಕೆಗಳನ್ನು ವಿಶ್ವಾಸ ನಂಬಿಕೆಯಿಂದ ದೇವರ ಪಾದಕ್ಕೆ ಸಮರ್ಪಿಸಿ ದೇವರ ಆಶೀರ್ವಾದಗಳನ್ನು ಬೇಡಿಕೊಳ್ಳೋಣ. ನಮ್ಮ ಪ್ರಾರ್ಥನೆಯ ಆಲಿಸಿರಿ ಕ್ರಿಸ್ತರಾಜರೇ. ನಮ್ಮ ಪ್ರಾರ್ಥನೆಯ ಆಲಿಸಿರಿ ಕ್ರಿಸ್ತರಾಜರೇ. ಕ್ರಿಸ್ತರಾಜರ ಸಾಮ್ರಾಜ್ಯವನ್ನು ಕಟ್ಟುವ ಹೊಣೆಯನ್ನು ಹೊತ್ತಿರುವ ನಮ್ಮ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷರುಗಳು ಹಾಗೂ ಧರ್ಮಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಶಾಂತಿ, ಪ್ರೀತಿ ಮತ್ತು ಸೇವೆಯ ಸಾಧನಗಳಾಗಿ ಜೀವಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸಿರಿ ಕ್ರಿಸ್ತರಾಜರೇ. ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ನಮ್ಮ ರಾಷ್ಟ್ರ ನಾಯಕರು, ಸರ್ಕಾರಿ ಅಧಿಕಾರಿಗಳು, ನೌಕರರು ತಾವು ಮಾಡುವ ಕೆಲಸಗಳಲ್ಲಿ ಶಾಂತಿ, ಸೌಹಾರ್ದವನ್ನು, ಪ್ರೀತಿ, ಸೇವೆಯನ್ನು ಪ್ರೋತ್ಸಾಹಿಸುತ್ತಾ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸಿರಿ ಕ್ರಿಸ್ತರಾಜರೇ. ರೋಗ ರುಜಿನಗಳಿಂದ ಬಳಲುತ್ತಿರುವ ಅವರ ಸೇವೆಯನ್ನು ಮಾಡುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡುತ್ತಾ ಅವರ ಸೇವೆಯಲ್ಲಿ ಪ್ರಭು ಕ್ರಿಸ್ತರನ್ನು ಕಾಣಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸಿರಿ ಕ್ರಿಸ್ತರಾಜರೇ. ನಮ್ಮ ಧರ್ಮಕ್ಷೇತ್ರದಲ್ಲಿರುವ ಪ್ರತಿಯೊಂದು ಕುಟುಂಬವು ಮಾದರಿ ಕುಟುಂಬವಾಗಲು ಕ್ರಿಸ್ತನ ಸಾಮ್ರಾಜ್ಯದ ಧ್ಯೇಯವಾಕ್ಯವನ್ನು ಶಾಂತಿ, ಪ್ರೀತಿ ಮತ್ತು ಸೇವೆ ತಮ್ಮ ಕುಟುಂಬಗಳಲ್ಲಿ ಅಳವಡಿಸಿಕೊಂಡು ಪ್ರಭು ಕ್ರಿಸ್ತರಿಗೆ ಸಾಕ್ಷಿಯಾಗಿ ಜೀವಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸಿರಿ ಕ್ರಿಸ್ತರಾಜರೇ.
ವೈಯಕ್ತಿಕ ಪ್ರಾರ್ಥನೆಗಳನ್ನು, ನಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳನ್ನು, ಬೇಡಿಕೆಗಳನ್ನು ಯೇಸುವಿನ ಪಾದಕ್ಕೆ ಸಮರ್ಪಿಸೋಣ. ಪ್ರಭು ಯೇಸುವೆ, ನೀವು ವಿಶ್ವದ ಒಡೆಯರಾಗಿದ್ದೀರಿ. ನಿಮ್ಮನ್ನು ಮುಳ್ಳಿನ ಕಿರೀಟದ ಮೂಲಕ ಅಲಂಕರಿಸಿದರು. ಆದರೆ ಆ ಕಿರೀಟವಾಗಿತ್ತು ನಮ್ಮೆಲ್ಲರ ರಕ್ಷಣೆ. ನೀವು ಸುರಿಸಿದ ಆ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ನಿಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿರಿ. ಪ್ರಭು ಯೇಸುವೆ, ಇವತ್ತಿನ ಈ ಲೋಕದಲ್ಲಿ ನಾವು ಬೇಡಿದ ಎಲ್ಲ ಪ್ರಾರ್ಥನೆಗಳು, ಕಷ್ಟ ವೇದನೆಯಲ್ಲಿರುವ ಎಲ್ಲ ವ್ಯಕ್ತಿಗಳ ಪ್ರಾರ್ಥನೆಗಳು, ಸ್ವಾಮಿ ಯೇಸುವೆ, ಕಣ್ಣೀರು ಸುರಿಸಿದ ಬೇಡಿಕೆಗಳು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತಿರುವಾಗ ನೀವು ಸುರಿಸಿದ ರಕ್ತದ ಮೂಲಕ ನಮ್ಮನ್ನು ತೊಳೆದಿರಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ನಿಮ್ಮ ಆಶೀರ್ವಾದವನ್ನು ಲಭಿಸಿ ಎಂದು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆ ನಿಮ್ಮ ಪೂಜ್ಯ ನಾಮದಲ್ಲಿ ಮಾಡುತ್ತೇವೆ. ಆಮೆನ್. ಮನದಾಳದಿಂದ ನಾ ಕರೆವಾ, ನಿನ್ನಂತೆ ನನ್ನನ್ನು ನೀ ಮಾಡಬಾರು. ನಿನ್ನಗಾಗಿ ಹೃದಯ ನಾ ನೀಡುವೆವಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ. ನಿನಗಾಗಿ ಬಂದೆ, ನನ್ನನ್ನೇ ತಂದೆ, ನನ್ನದೆಲ್ಲ ನಿನ್ನದೆಂದೇ ದೇವಾ. ಈ ಮನವು ನಿನ್ನದೇ, ಈ ಒಡಲು ನಿನ್ನದೇ, ಈ ಬಾಳವು ನಿನ್ನದೇ. ಸ್ವೀಕರಿಸು, ನೀ ಹಾರಸು, ಈ ಬಾಳವೇಗುವುದರಲ್ಲಿ ಮನೆ ಮಾಡು. ಸ್ವೀಕರಿಸು, ನೀ ಹಾರಸು, ಈ ಬಾಳವೇಗುವುದರಲ್ಲಿ ಮನೆ ಮಾಡು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ತಮ್ಮ ಹಾಗೂ ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಮಾನವ ಕುಲವನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ನಿಮ್ಮ ಪುತ್ರರ ಬಲಿಯನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೇ ಎಲ್ಲ ಜನಾಂಗಗಳ ಮೇಲೆ ಐಕ್ಯತೆಯ ಮತ್ತು ಶಾಂತಿಯ ಕೊಡುಗೆಗಳನ್ನು ಅನುಗ್ರಹಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ನಿಮ್ಮ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ನಿತ್ಯ ಯಾಜಕರನ್ನಾಗಿಯೂ ಅಖಿಲ ಸೃಷ್ಟಿಯ ಅರಸರನ್ನಾಗಿಯೂ ಪರಮಾನಂದ ತೈಲದಿಂದ ಅಭಿಷೇಕಿಸಿದಿರಿ. ಶಿಲುಬೆಯ ಪೀಠದ ಮೇಲೆ ನಮಗೆ ಶಾಂತಿಯನ್ನು ತರಲು ತಮ್ಮನ್ನೇ ನಿಷ್ಕಳಂಕ ಬಲಿಯನ್ನಾಗಿ ಅರ್ಪಿಸಿದರು. ಹೀಗೆ ಮಾನವ ರಕ್ಷಣೆಯ ರಹಸ್ಯಗಳನ್ನು ನೆರವೇರಿಸಿದರು. ತಮ್ಮ ಅಧಿಪತ್ಯಕ್ಕೆ ಸೃಷ್ಟಿ ಸಮಸ್ತವನ್ನು ಅಧೀನಗೊಳಿಸಿ ನಿಮ್ಮ ಎಲ್ಲೆಯಿಲ್ಲದ ಮಹತ್ವಕ್ಕೆ ವಿಶ್ವವ್ಯಾಪಿ ನಿತ್ಯ ರಾಜ್ಯವೊಂದನ್ನು ಒಪ್ಪಿಸಿದರು. ಈ ರಾಜ್ಯವು ಜೀವದ ಹಾಗೂ ಸತ್ಯದ ರಾಜ್ಯ, ಪಾವನತೆಯ ಹಾಗೂ ಕೃಪಾವರದ ರಾಜ್ಯ, ನ್ಯಾಯ, ಪ್ರೀತಿ ಮತ್ತು ಶಾಂತಿಯ ರಾಜ್ಯ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ
ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳಗಳೊಂದಿಗೂ ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು ಮರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮೌನತದಲ್ಲಿ ಹೋಸಾನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾಲರು. ಮೌನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೆ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬರಿಯನ್ನು ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನೀಯುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ರಾಬರ್ಟ್ ಮಿರಾಂದ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ
ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞಾ ಪ್ರಕಾರ ದೈವ ಭೋಜನ ಶಿಕ್ಷಿತರಾಗಿ ನಾವು ಪ್ರಾರ್ಥಿಸುವಾಗ ವಿಶೇಷವಾಗಿ ಪ್ರಾರ್ಥಿಸೋಣ. ದೇವರ ಸಾಮ್ರಾಜ್ಯ ಈ ಭೂಲೋಕದಲ್ಲಿ ಬರಲಿ. ಪ್ರಭು ಯೇಸು ಸ್ವಾಮಿ ನಮ್ಮ ಅರಸರು ಎಂದು ಕೊಂಡಾಡುತ್ತಿರುವಾಗ ನಮ್ಮ ರಾಜ್ಯ ದೇವರ ರಾಜ್ಯ. ನಾವೆಲ್ಲರೂ ದೇವರ ರಾಜ್ಯಕ್ಕೆ ಸೇರಿಸಲ್ಪಟ್ಟಂತೆ ಬೇಡಿಕೊಳ್ಳುತ್ತಿರುವ ಪ್ರಭು ಯೇಸು ಸ್ವಾಮಿ ಕಲಿಸಿದ ಪ್ರಾರ್ಥನೆ ಮೂಲಕ ಬೇಡಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಿಮ್ಮ ಪಾಪಗಳನ್ನು ರಕ್ಷಿಸಲು ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪ್ರಭು ಯೇಸುವಿನ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿಯನ್ನು ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ದೇವರ ಮಾತನ್ನು ಕೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಜೀವರೊಟ್ಟಿ ತಾನೆ, ಜೀವಜಲ ಆತನೇ. ಯೇಸು ಜೀವರೊಟ್ಟಿ ತಾನೆ, ಜೀವಜಲ ಆತನೇ. ಆತನನ್ನು ಉಂಡು ತಿಂದು, ಆತನನ್ನು ಉಂಡು ತಿಂದು ನಾನು ತೃಪ್ತನಾದೆನು, ನಾನು ತೃಪ್ತನಾದೆನು. ಯೇಸು ಜೀವರೊಟ್ಟಿ ತಾನೆ, ಜೀವಜಲ ಆತನೇ. ಕತ್ತಲಲ್ಲಿ ನಡೆಯುವಾಗ ನನ್ನ ಬೆಳಕು ಆತನೇ. ದಾರಿ ತಪ್ಪಿ ಅಲೆಯುವಾಗ, ದಾರಿ ತಪ್ಪಿ ಅಲೆಯುವಾಗ ನನ್ನ ಮಾರ್ಗ ಆತನೇ, ನನ್ನ ಮಾರ್ಗ ಆತನೇ. ಯೇಸು ಜೀವರೊಟ್ಟಿ ತಾನೆ, ಜೀವಜಲ ಆತನೇ. ಯೇಸು ಜೀವರೊಟ್ಟಿ ತಾನೆ, ಜೀವಜಲ ಆತನೇ.
ತಪ್ಪಿ ಹೋದ ಕುರಿಗಳನ್ನು ತಪ್ಪಿ ಹೋದ ಕುರಿಗಳನ್ನು ಹುಡುಕಿ ತರುವನು ಹುಡುಕಿ ತರುವನು ಯೇಸು ಜೀವನೊಟ್ಟಿದ್ದಾನೆ ಜೀವಜಾಲ ಆತನೇ ಯೇಸು ಜೀವನೊಟ್ಟಿದ್ದಾನೆ ಜೀವಜಾಲ ಆತನೇ. ಕೀರ್ತನೆ 28 ವಾಕ್ಯ 10 ಮತ್ತು 11. ಪ್ರಭು ಯುಗ ಯುಗಾಂತರಕ್ಕೂ ಅರಸನಾಗಿ ಆಳುವನು, ತನ್ನ ಜನರಿಗೆ ಶಾಂತಿಯಿಂದ ಆಶೀರ್ವದಿಸುವನು. ಪ್ರಾರ್ಥಿಸೋಣ. ಪ್ರಭು, ಅಮರ ಜೀವವನ್ನೀವ ಆಹಾರವನ್ನು ಸ್ವೀಕರಿಸಿದ್ದೇವೆ. ಅಖಿಲ ವಿಶ್ವದ ಅರಸರಾದ ಕ್ರಿಸ್ತರ ಆಜ್ಞೆಗಳಿಗೆ ವಿಧೇಯರಾಗಿ ಹೆಮ್ಮೆ ಪಡುತ್ತಿರುವ ನಾವು ಅವರ ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ನಿತ್ಯಕ್ಕೂ ಜೀವಿಸುವಂತೆ ಕರುಣಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿಮಗೆಲ್ಲರಿಗೂ ಪ್ರಭು ಯೇಸು ಸ್ವಾಮಿ ಕ್ರಿಸ್ತರ ಅಖಿಲ ವಿಶ್ವದ ಒಡೆಯರ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ವಿಶೇಷವಾಗಿ ನಮ್ಮ ಧರ್ಮಾಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಗುರುಗಳ ಪರವಾಗಿ ನಮಗೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಬೇಡುತ್ತೇನೆ. ದೇವರು ನಿಮಗೆ ಆಶೀರ್ವದಿಸಲಿ. ಯೇಸು ರಾಜನು ಬರುವ ಅಸಂಖ್ಯದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಬಾನಲ್ಲಿ ಬೆಳಕು ಬೆಳಗಿ ಬಾನಲ್ಲಿ ಮಿಂಚು ಮಿನುಗಿ ಮೇಘಗಳೊಡನೆ ಇಳಿದು ಮೇಘದೂತರೊಡನೆ ಬರುವ. ಮೇಘಗಳೊಡನೆ ಇಳಿದು ಮೇಘದೂತರೊಡನೆ ಬರುವ. ಕರ್ತನು ಬರುವ ದಿನವು ಭಕ್ತರಿಗೆ ತುಂಬ ಆನಂದ. ಯಾರ್ಯಾರು ಸಿದ್ಧರಾಗಿರಲು ಆ ದಿನವು ತುಂಬ ದುಃಖಕರವು. ಯಾರ್ಯಾರು ಸಿದ್ಧರಾಗಿರಲು ಆ ದಿನವು ತುಂಬ ದುಃಖಕರವು. ಗರುಡಗೂಡಿ ಅರಸೇಮನುತಾಯಿ ಪವಿತ್ರ ಶಿಲ್ಪಿಯ ಗುರುನಾಮಕ ಮಗನಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ. ಜೈ ಕ್ರಿಸ್ತ.